ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ತುಂಬ ಒಂದು ವೈರಲ್ ಆಗಿರೋ ಥರ ವಿಡಿಯೋಗಳು ಅಂದರೆ ಮನೆಯಲ್ಲಿ ಐಸ್ ಕ್ರೀಮ್ ಮಾಡೋವಂಥದ್ದು. ಸೊ ಚಾಕೋಬಾರ್ ಐಸ್ ಕ್ರೀಮ್ನ ಇವತ್ತು ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿನಿ. ಹೆಲ್ತಿಯ ವರ್ಷನ್ ಟೇಸ್ಟ್ ಹೆಂಗೆ ಬರುತ್ತೆ ಅನ್ನೋದು ನನಗೂ ಗ್ಯಾರಂಟಿ ಗೊತ್ತಿಲ್ಲ, ಯಾಕಂದರೆ ನಿಮ್ಗಳ ಮುಂದೆನೇ ಇವತ್ತು ಪ್ರಯೋಗ ಮಾಡಿ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಮಕ್ಳಿಗೆ ಇವನ್ ದೊಡ್ಡವ್ರಿಗೂ ಇವನ್ ನಡುವೆ ಐಸ್ ಕ್ರೀಮ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಫಸ್ಟು ಏನೇನು ತೊಗೊಂಡಿದ್ದೀನಿ ನಾನು ಹೇಳ್ತಾ ಇದ್ದೀನಿ. ಹೆಲ್ತಿ ವರ್ಷನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ಇದಕ್ಕೆ ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೇರೆ ಕಸ್ಟರ್ಡ್ ಪೌಡರ್ ಆಗಲಿ ಅಥವಾ ಮಿಲ್ಕ್ ಮೇಡ್ ಬೇರೆ ಇದಾಗಲಿ ಇವೆಲ್ಲ ಏನು ಯೂಸ್ ಮಾಡ್ತಿಲ್ಲ. ಸೊ ಫಸ್ಟು ಏನೇನು ಬೇಕು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ಒಂದು ಸ್ವಲ್ಪ ಮಖಾನ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ಟ್ರೈ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಒಂದು ಅರ್ಧ ಗಂಟೆಯಷ್ಟು ಹಾಲು ಹಾಕಿ ನೆನೆಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ನೆಕ್ಸ್ಟ್ ತೊಗೊಂಡಿರೋದು ಇದಕ್ಕೆ ಸ್ವೀಟ್ಗೆ ಸಕ್ಕರೆ ಇಲ್ಲ, ಸೊ ಖರ್ಜೂರನೂ ನಾನು ಆ್ಯಕ್ಚುಲಿ ಹಾಲ್ಗೆ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ನೆಂದಿದೆ. ಸೊ ಇದನ್ನು ನೀವು ನೋಡಿದ್ರೆ ಮಖಾನ ಚಿಕ್ಕದಾಗಿದೆ ಮತ್ತು ಸಾಫ್ಟಾಗಿದೆ ಈ ಥರ, ಯಾಕಂದರೆ ಮಿಕ್ಸಿ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಫಸ್ಟು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಲು ಜೊತೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಟಂಥ ಖರ್ಜೂರ ಮತ್ತು ಇದು ಗೋಡಂಬಿ ನೆನೆಸಿಟ್ಟಿದೆ. ಬಾದಾಮಿ ಸಿಪ್ಪೆ ತೆಕ್ಕೊಂಡಿದ್ದೀನಿ, ಸಿಪ್ಪೆ ಸಮೇತ ಹಾಕ್ತಿಲ್ಲ, ಕಲರ್ ಒಂಥರ ಬರುತ್ತೆ ಅಂತ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ. ಸೊ ಇದನ್ನು ನುಣ್ಣಗೆ ಫಸ್ಟು ಒಂದು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಆಗಿದೆ. ಸೊ ಅದು ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಒಂದು ಕಡಾಯದಲ್ಲಿ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ನಾರ್ಮಲ್ ನಂದಿನಿ ಮಿಲ್ಕೆ ತೊಗೊಂಡಿರೋದು, ಬ್ಲೂ ಪ್ಯಾಕೆಟ್ ನಂದಿನಿ ಮಿಲ್ಕ್ ತೊಗೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ಫಸ್ಟ್ ಕಾಯಿಸ್ಕೊಂಡಿಲ್ಲ, ಈಗಲೇ ಫಸ್ಟ್ ಪ್ಯಾಕೆಟ್ ಓಪನ್ ಮಾಡಿ ಕಾಯಕ್ಕೆ ಇಟ್ಟಿರೋದು. ಇದು ಕುದ್ದು ಅರ್ಧದಷ್ಟು ಕಮ್ಮಿ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಲು ಕುದಿಯೋಕ್ಕಿಟ್ಟು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಮತ್ತೆ ನಾನು ಸಕ್ಕರೆ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಅರ್ಧ ಲೀಟ್ರ್ ಇದ್ದಿದ್ದು ಆಲ್ಮೋಸ್ಟ್ ಒಂದು 1/4 ಲೀಟ್ರಿಗೆ ಬಂದಿದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಈಗ ಈ ಸ್ಟೇಜಲ್ಲಿ ಇದನ್ನು ಇದು ಮಾಡ್ಕೊಂಡಿದ್ದೀನಲ್ಲ ಪೇಸ್ಟ್, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಉರಿ ಫುಲ್ ಚಿಕ್ಕದು ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಉಕ್ಕೋಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ ಗೋಡಂಬಿ ಬಾದಾಮಿ ಹಾಕಿರೋದ್ರಿಂದ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಇನ್ನು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಇದು ಕುದ್ದು ನೋಡಿ ಪಾಯಸದ ಹದಕ್ಕೆ ಬಂದಿದೆ. ಸೊ ಆಲ್ಮೋಸ್ಟ್ ಪಾಯಸದ ಹದಕ್ಕೆ ಬಂದಿದೆ. ಈಗ ಇದನ್ನು ಸದ್ಯಕ್ಕೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ಆರಲಿ. ಅಷ್ಟೊತ್ತಿಗೆ ನೀವು ಮನೆಯಲ್ಲಿ ಏನಾರು ಕ್ಯೂಬ್ಗಳಿದ್ರೆ, ಅಂದರೆ ನಾರ್ಮಲ್ ಟ್ರೇಗಳು ಬರುತ್ತಲ್ಲ ಅದಕ್ಕೂ ಹಾಕ್ಬೋದು. ಬಟ್ ನಾನು ಇದನ್ನು ತರಿಸ್ಕೊಂಡಿದ್ದೆ, ಯಾಕೆ ಅಂದರೆ ಚಾಕೋಬಾರ್ ಟೈಪಲ್ಲಿ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇರೋದು. ಇಲ್ಲಿ ಹೋಲ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಇದರೊಳಗಡೆ ಐಸ್ ಕ್ರೀಮ್ ಸ್ಟಿಕ್ನ ಹೀಗೆ ತೋರಿಸಿಟ್ಟಿದ್ದೀನಿ. ಸೊ 4 ಇರೋದು. ಬೇಕಿದ್ರೆ ಬೈ ಚಾನ್ಸ್ ಇದರ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದೆಲ್ಲ ಅರೌಂಡ್ 150 ರೂಪೀಸ್ ಅಷ್ಟೇ ಕೊಟ್ಟಿದ್ದು, ತುಂಬ ಏನೂ ಕೊಟ್ಟಿಲ್ಲ. ಟ್ರೈ ಮಾಡಿ, ಯಾಕೆಂದರೆ ಬೇರೆನೆಲ್ಲನೂ ಹಾಕಿ ಟ್ರೈ ಮಾಡ್ಬೋದು ಅಂತ ನಾನು ಚಾಕೋಬಾರ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸದ್ಯಕ್ಕೆ ಒಂದು ಸ್ವಲ್ಪ ಆರಿದ್ಮೇಲೆ ಈ ಮೌಲ್ಡಲ್ಲಿ ಹಾಕಿಡ್ತೀನಿ. ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಗಟ್ಟಿ ಆದಮೇಲೆ ಇದ್ರ ಮೇಲೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಇದನ್ನು ಅದ್ಬಿಟ್ಟು ಫುಲ್ ಸೇಮ್ ಚಾಕೋಬಾರ್ ಥರ ಬಟ್ ಹೆಲ್ತಿಯ ವರ್ಷನ್. ಇದನ್ನು ಆ್ಯಕ್ಚುಲಿ ಹಾಗೆ ತಿನ್ನೋಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ಒಂದ್ಸಲ ತಿಂದು ನೋಡಿದೆ, ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಮಿಕ್ಸಿಲಿ ಇದ್ದಿದ್ದನ್ನು ಒಂಚೂರು ಹಾಕೊಂಡು ತಿಂದು ನೋಡಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ಇದೇ ಥರ ಬೈ ಚಾನ್ಸ್ ಪಾಯಸ ಮಾಡ್ಕೋತೀರಾ ಅಂದರೂ ಒಳ್ಳೇದೇ, ಏಕೆಂದರೆ ಎಲ್ಲ ಹೆಲ್ತಿಯರ್ ವರ್ಷನ್. ಅವ್ರಿಗೆ ಏನೂ ಇಲ್ಲ, ಮಖಾನ, ಖರ್ಜೂರ, ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಇರೋದು. ಸೊ ಇದು ಸ್ವಲ್ಪ ಆರಲಿ ಒಂದು 5 ನಿಮಿಷ. ಸೊ ಇದೊಂದು 5 ನಿಮಿಷ ಒಂದು ಸ್ವಲ್ಪ ಆರಿದೆ. ಬಿಸಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಸಿಲಿಕಾನ್ ಮೋಲ್ಡ್ ಆಗಿರೋದ್ರಿಂದ.
ಸೊ ಇದು ಸ್ವಲ್ಪ ಮಿಕ್ಕಿದೆ, ಇದನ್ನ ಚಿಕ್ಕದು ಬಟ್ಲಿಗೆ ಅದಕ್ಕೆ ಹಾಕ್ಬಿಟ್ಟು ಮೌಲ್ಡ್ಸ್ಗೆ ಹಾಕಿ ಇಟ್ಕೋತೀನಿ. ಎನಿವೇಸ್ ಇದು 4 ತುಂಬಿದೆ, ಒಂದೊಂದಕ್ಕೆ 2 ಸ್ವಲ್ಪ ಸಿಕ್ಕಾಪಟ್ಟೆ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಇದು ಈಗ ಹೆವಿ ಇದೆ, ಕ್ಯಾಲರೀಸು ಜಾಸ್ತಿನೇ ಇರುತ್ತೆ. ಆ್ಯಂಡ್ ಎನಿವೇಸ್ ಇದು ಫ್ರಿಜ್ಜಲ್ಲಿ ಹೋಗುತ್ತೆ. ಒಂದು 2-3 ಅವರ್ಸ್ ಅಥವಾ ಒಂದು 4 ಅವರ್ಸ್ ಇಟ್ಟರೆ ನಿಮಗೆ ನಾರ್ಮಲ್ ಗಟ್ಟಿ ಆಗುತ್ತೆ. ಸೊ ಅದಾದಮೇಲೆ ನಿಮ್ಗಳಿಗೆ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಯಾವ ಥರ ಮಾಡ್ತೀನಿ ಅಂತ. ವರ್ಸ್ಟ್ ಕೇಸಲ್ಲಿ ಅಕಸ್ಮಾತ್ ನಿಮ್ಮ ಮನೇಲಿ ಈ ಥರದ ಮೌಲ್ಡ್ಗಳೆಲ್ಲ ಇಲ್ಲ, ಚಿಕ್ಕ ಚಿಕ್ಕ ಐಸ್ ಕ್ಯೂಬ್ ಆದರೆ ಅದು ತಿನ್ನೋಕ್ಕೂ ಸರಿ ಹೋಗಲ್ಲ ಅಂತಂದರೆ ಸ್ಟೀಲ್ ಲೋಟ ಎಲ್ಲರ ಮನೇಲೂ ಇದು ಇದ್ದೇ ಇರುತ್ತಲ್ವ. ಸೊ ಇದಕ್ಕೆ ಒಂದು ಕಡ್ಡಿ ಇಟ್ಬಿಟ್ಟು ಸಿಂಪಲ್ ಕುಲ್ಫಿ ಬೇಕಾದರೆ ನೀವು ಕುಲ್ಫಿ ಥರನೂ ಹೀಗೆ ತಿನ್ಬೋದು, ಇಲ್ಲ ಮೇಲ್ಗಡೆ ಚಾಕ್ಲೇಟ್ ಬೇಕಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಇದು ಸದ್ಯಕ್ಕೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಐಸ್ ಕ್ರೀಮ್ ಆಗಲೇ ಸೆಟ್ ಆಗೋಕ್ಕೆ ಇಟ್ಟಿದೆ, ಇನ್ನೇನು ಅದು ಆಲ್ಮೋಸ್ಟ್ ಆಗಿರುತ್ತೆ, ಯಾಕಂದರೆ ಒಂದು 6 ಅವರ್ಸ್ ಅಷ್ಟು ಫ್ರಿಜ್ಜಲ್ಲಿ ಇಟ್ಟಿದೆ. ಈಗ ಡಾರ್ಕ್ ಚಾಕ್ಲೇಟ್ ಸಿರಪ್ನ ರೆಡಿ ಮಾಡ್ಕೋತಾರೆ. ಸೊ ಅದಕ್ಕೆ ಅಮೂಲ್ದು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಇದನ್ನು ಪೀಸಸ್ ಮಾಡ್ಕೋತಾ ಇದ್ದೀನಿ. ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಂಡ್ ನಾನು ಆ್ಯಕ್ಚುಲಿ ಮೆಲ್ಟ್ ಮಾಡೋಕ್ಕೆ ಒಂದು ಲೋಟದಲ್ಲಿ ಇದನ್ನು ಹಾಕ್ಕೊಂಡು, ಏಕೆಂದರೆ ನನಗೆ ಅದ್ರೊಳಗೆ ಡಿಪ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ ನೀವು ಅವನ್ನಲ್ಲಿ ಇಟ್ಟು ಅಂದರೆ ಮೈಕ್ರೋವೇವ್ ಮಾಡೋದು ನಡೆಯುತ್ತೆ, ಬಟ್ ನಾನು ಸದ್ಯಕ್ಕೆ ಮೈಕ್ರೋವೇವ್ ಮಾಡ್ತಿಲ್ಲ. ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ಚಾಕ್ಲೇಟ್ನ ಕರಗಿಸ್ಕೊತಾ ಇದ್ದೀನಿ. ಒಂದು ನಾರ್ಮಲ್ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಆ ನೀರೊಳಗೆ ಈ ಚಾಕ್ಲೇಟ್ನ ಇಡ್ತಾ ಇದ್ದೀನಿ, ಅಂದರೆ ಒಂದೊಂದು ಲೋಟದಲ್ಲಿ ಹಾಕ್ಬಿಟ್ಟು ಅದನ್ನು ಇಡ್ತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ನ ಡಬಲ್ ಬಾಯ್ಲರ್ ಕರಗಿಸ್ಕೊಂಡಿದ್ದೀನಿ. ಬಟ್ ಏನಾಗಿದೆ, ನೀವು ಡಾರ್ಕ್ ಚಾಕ್ಲೇಟ್ನ ಡೈರೆಕ್ಟ್ ಅದು ಒಂದೇ ಕರಗಿಸ್ಕೊತೀರ ತುಂಬ ಗಟ್ಟಿಯಾಗಿಬಿಡುತ್ತೆ, ಲೈಕ್ ಫ್ಲೋಯಿ ಕನ್ಸಿಸ್ಟೆನ್ಸಿ ಇಲ್ಲ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಸಕ್ಕರೆ ಎಲ್ಲ ಏನೂ ಹಾಕಿಲ್ಲ. ಅಂಗಡಿಯಲ್ಲಿ ಡೈರೆಕ್ಟಾಗಿ ಸಿಗುತ್ತಲ್ಲ, ನಾವು ತಿಂತೀವಲ್ಲ ಆ ಥರ ಯಾವುದೂ ಬಾರ್ಗಳಲ್ಲ. ಡಾರ್ಕ್ ಚಾಕ್ಲೇಟ್ ಬಾರನ್ನ ತೊಗೊಂಡು ಇದನ್ನು ಕರಗಿಸ್ಕೊಂಡಿದ್ದೀನಿ. ಆ್ಯಂಡ್ ಸಕ್ಕದಾಗಿ ರೆಡಿ ಆಗಿದೆ. ಸೊ ಇದನ್ನು ಸದ್ಯಕ್ಕೆ ಇದನ್ನು ತೆಗೆದು ಕೆಳಗಡೆ ಇಟ್ಕೋತಾ ಇದ್ದೀನಿ. ರೆಡಿ ಮಾಡಿದಂಥ ಮೌಲ್ಡ್ ಚೆನ್ನಾಗಿ ಸೆಟ್ ಆಗಿದೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಸೆಟ್ ಆಗಿದೆ ಅಂತ. ಈಗ ಇದನ್ನು ಡಿಮೌಲ್ಡ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಇದನ್ನು ಸ್ಟಿಕ್ಕಿಂದ ಹೀಗೆ ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ. ಬಟ್ ನಾನು ನಿಮಗೆ ಹೇಳಿದಾಗೆ ಚಾಕೋಬಾರ್ ಥರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಈಗ ಇದು ಲೋಟದಲ್ಲಿ ಹಾಕೊಂಡಿದ್ದು ಏನಕ್ಕೆ ಅಂದರೆ ಇದರಲ್ಲಿ ಕ್ಲೀನಾಗಿ ಡಿಪ್ ಮಾಡ್ಬೋದು ಅಂತ. ಸೊ ಸಖತ್ತಾಗಿ ಡಿಪ್ ಆಗಿದೆ, ಬಟ್ ನನಗೆ ಫುಲ್ ಹೋಗಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಪೂನಲ್ಲಿ ಇದನ್ನು ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಒಂದು ಪ್ಲೇಟ್ ಮೇಲೆ, ಸೊ ಈ ಮೂರನ್ನು ಸದ್ಯಕ್ಕೆ ಅದೇ ಥರ ಮಾಡ್ತೀನಿ. ಇದನ್ನು ನೋಡಿದ್ರೆ ನಿಮಗೆಲ್ಲ ಬಾಯಲ್ಲೇ ನೀರು ಬರ್ತಿರೋದು ಮೋಸ್ಟ್ಲಿ ಗ್ಯಾರಂಟಿ. ಯಾರಿಗಾದ್ರೂ ಐಸ್ ಕ್ರೀಮ್ ಇಷ್ಟಪಡೋರಿಗೆ ಸಕ್ಕತ್ತಾಗಿ ಬಂದಿದೆ. ಇನ್ನು ಒಂದು 1 ಅವರ್ ಅಷ್ಟು ಇದನ್ನು ಸೆಟ್ ಆಗೋಕ್ಕೆ ಡೀಪ್ ಫ್ರೀಜ್ನಲ್ಲಿ ಮಾಡ್ತಿಲ್ಲ, ನಾರ್ಮಲ್ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೇನೆ. ಸೊ ಐಸ್ ಕ್ರೀಮ್ ರೆಡಿ ಆದಮೇಲೆ ನಿಮಗೆ ಈ ಥರ ಸಕ್ಕದಾಗಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೈ ಚಾನ್ಸ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ.